ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಕೆಲವು ಘಟನೆಗಳು ನಡೆದಿವೆ. ಉನ್ನತ ಹುದ್ದೆ, ಗೌರವ, ಸ್ಥಿರ ಸಂಬಳ. ಆದರೆ ಕೆಲವರು ತಮ್ಮ ಹುದ್ದೆ ಬಿಟ್ಟು ಹೊರಟಿದ್ದಾರೆ, ಕೆಲವರು ಸಂಪೂರ್ಣವಾಗಿ ಲೋಕವನ್ನೇ ತ್ಯಜಿಸಿದ್ದಾರೆ, ಮತ್ತೆ ಕೆಲವರು ನಾವು ಕೇಳಲು ಕೂಡ ಹೆದರೋ ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದು ವ್ಯಕ್ತಿಗಳ ಕಥೆಯಲ್ಲ, ಇದು ನಮ್ಮ ವ್ಯವಸ್ಥೆಯ ಕಥೆ, ನಮ್ಮ ಸಮಾಜದ ಕಥೆ ಮತ್ತು ನಾವು ಸುರಕ್ಷತೆಯನ್ನ ಅರ್ಥ ಮಾಡಿಕೊಳ್ಳುವ ರೀತಿಯ ಕಥೆ. ಭಾರತೀಯ ಸಮಾಜದಲ್ಲಿ ಸುರಕ್ಷತೆ ಎಂದರೆ ಏನು? ಸ್ಥಿರ ಸರ್ಕಾರಿ ಉದ್ಯೋಗ, ತಿಂಗಳ ಸಂಬಳ, ಸಮಾಜದ ಗೌರವ. ಮಕ್ಕಳಿಗೆ ನಾವು ಹೇಳೋದು, ಒಮ್ಮೆ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ಜೀವನ ಸೆಟ್ಲು. ಇಲ್ಲಿ ಒಂದು ಮೌನವಾದ ಒತ್ತಡ ಇದೆ. ಸಮಾಜ ಉದ್ಯೋಗವನ್ನೇ ಜೀವನದ ಅಂತಿಮ ಗುರಿ ಮಾಡಿಬಿಟ್ಟಿದೆ. ಆ ಒತ್ತಡ ವಿದ್ಯಾರ್ಥಿ ಜೀವನದಿಂದ ಆರಂಭವಾಗಿ ಅಧಿಕಾರಿಯವರೆಗೆ ಸಾಗುತ್ತದೆ. ಈಗ ಸಂವಿಧಾನಕ್ಕೆ ಬರೋಣ. ಭಾರತದ ಸಂವಿಧಾನ ಸರ್ಕಾರಿ ಉದ್ಯೋಗದ ಬಗ್ಗೆ ಅಲ್ಲ, ಮಾನವನ ಬದುಕಿನ ಬಗ್ಗೆ ಮಾತಾಡುತ್ತೆ. ಸಂವಿಧಾನದ 21ನೇ ವಿಧಿ ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಬದುಕು ಅಂದ್ರೆ ಕೇವಲ ಉಸಿರಾಡೋದಲ್ಲ, ಗೌರವಯುತ ಬದುಕು. ಹಾಗಾದ್ರೆ ಒಂದು ಪ್ರಶ್ನೆ: ಮಾನಸಿಕ ಶಾಂತಿ ಇಲ್ಲದ ಬದುಕು ಗೌರವಯುತ ಬದುಕೆ? ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಶುರುವಾಗುತ್ತೆ. ಸಮಾಜ ಹುದ್ದೆಯನ್ನೇ ಜೀವನದ ಅಂತಿಮ ಗುರಿ ಮಾಡಿಬಿಟ್ಟಿದೆ, ಆದರೆ ಸಂವಿಧಾನ ವ್ಯಕ್ತಿಯ ಗೌರವದ ಬಗ್ಗೆ ಯೋಚಿಸುತ್ತೆ. ಈ ಎರಡರ ನಡುವೆ ಸಿಕ್ಕಾಕೊಳ್ಳೋನು ಸಾಮಾನ್ಯವಾಗಿ ಸರ್ಕಾರಿ ಉದ್ಯೋಗಿ. ಸರ್ಕಾರಿ ಉದ್ಯೋಗ ಕಾಗದದ ಮೇಲೆ ತುಂಬಾ ಸುರಕ್ಷಿತ. ಉದ್ಯೋಗ ಹೋಗಲ್ಲ, ಸಂಬಳ ಬರುತ್ತೆ, ಪಿಂಚಣಿ ಇದೆ. ಆದರೆ ಸಂವಿಧಾನ ಕೇಳೋ ಪ್ರಶ್ನೆ ಬೇರೆ. ನೀವು ಸ್ವತಂತ್ರವಾಗಿದ್ದೀರಾ? ನೀವು ಮನಸ್ಸಿನಿಂದ ಶಾಂತವಾಗಿದ್ದೀರಾ? ನಿರಂತರ ಒತ್ತಡ, ನಿಯಮಗಳ ನಡುವೆ ಸಿಲುಕುವ ಸ್ಥಿತಿ, ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೂ ಭಯ. ಇದು ಎಲ್ಲರಿಗೂ ಒಂದೇ ರೀತಿ ಆಗಲ್ಲ, ಆದರೆ ಕೆಲವರಿಗೆ ಇದು ತಾಳಲಾಗದ ಮಟ್ಟಿಗೆ ಹೋಗುತ್ತದೆ. ಈ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆ ಓದುವವರಿಗೆ ತುಂಬಾ ಮುಖ್ಯ. ಯಾಕೆಂದ್ರೆ ನೀವೀಗ ಸರ್ಕಾರಿ ಉದ್ಯೋಗವನ್ನೇ ಜೀವನದ ಅಂತಿಮ ಗುರಿ ಅಂತ ನೋಡ್ತಿದ್ದೀರಾ. ಪರೀಕ್ಷೆ ತೇರ್ಗಡೆ ಆದ್ಮೇಲೆ ಎಲ್ಲ ಸಮಸ್ಯೆಗಳು ಮುಗಿಯುತ್ತವೆ ಅಂತ. ಆದರೆ ವಾಸ್ತವ ಬೇರೆ. ಉದ್ಯೋಗ ಸಿಗೋದ್ರಿಂದ ಜೀವನ ಶುರುವಾಗುತ್ತದೆ, ಅದು ಅಂತ್ಯ ಅಲ್ಲ. ಈ ಸತ್ಯವನ್ನು ಇವತ್ತೇ ಅರ್ಥ ಮಾಡಿಕೊಂಡ್ರೆ ನಾಳೆ ನಿರಾಶೆ ಕಡಿಮೆ. ಈ ವಿಡಿಯೋ ಪರೀಕ್ಷೆಗಳಲ್ಲೂ ಸಹಾಯ ಮಾಡುತ್ತದೆ. ಸಂವಿಧಾನದಲ್ಲಿ ಬದುಕಿನ ಹಕ್ಕು ಏನು ಅನ್ನೋದು ಆಳವಾಗಿ ಅರ್ಥ ಆಗುತ್ತೆ. ಭಾರತೀಯ ಸಮಾಜದ ಒತ್ತಡ ಮತ್ತು ನಿರೀಕ್ಷೆಗಳು ಸ್ಪಷ್ಟವಾಗುತ್ತವೆ. ಎಥಿಕ್ಸ್, ಎಸ್ಸೆ, ಇಂಟರ್ವ್ಯೂನಲ್ಲಿ ಸಮತೋಲನದ ಉತ್ತರ ಕೊಡಲು ಇದು ಸಹಾಯ ಮಾಡುತ್ತೆ. ಪರೀಕ್ಷೆಗೆ ತಯಾರಿ ಮಾಡಿ, ಆದರೆ ಭ್ರಮೆಗಲ್ಲ. ಉದ್ಯೋಗ ನಿಮ್ಮ ಗುರುತಾಗಬಾರದು, ಅದು ನಿಮ್ಮ ಪಾತ್ರವಾಗಿರಬೇಕು. ಸಂವಿಧಾನ ಓದುವಾಗ ಅದನ್ನು ಕೇವಲ ಸಿಲೆಬಸ್ ಅಂತ ನೋಡಬೇಡಿ, ಅದು ಜೀವನದ ಮಾರ್ಗದರ್ಶಿ. ಇತ್ತೀಚಿನ ದಿನಗಳಲ್ಲಿ ನಡೆದ ಘಟನೆಗಳು: ಒಬ್ಬ KAS ಆಫೀಸರ್ ಸನ್ಯಾಸಿಯಾಗೋದು, IPS ಆಫೀಸರ್ ಜಾಬ್ ರಿಸೈನ್ ಮಾಡೋದು, ಇನ್ನು ಕೆಲವು ಸರ್ಕಾರಿ ಉದ್ಯೋಗಿಗಳು ಜೀವನಕ್ಕೆ ಅಂತ್ಯ ಹಾಡಿರೋದು, ಇವೆಲ್ಲ ಒಂದು ಪ್ರಶ್ನೆ ಕೇಳ್ತಿವೆ. ನಾವು ಸುರಕ್ಷತೆಯನ್ನ ತಪ್ಪು ಜಾಗದಲ್ಲಿ ಹುಡುಕ್ತಾ ಇದ್ದೀವಾ? ಸಂವಿಧಾನ ಹೇಳೋದು ವ್ಯಕ್ತಿಯ ಗೌರವ ಮುಖ್ಯ, ಸಮಾಜ ಹೇಳೋದು ಹುದ್ದೆ ಮುಖ್ಯ. ಈ ಎರಡರ ನಡುವೆ ಸಮತೋಲನ ಕಂಡುಕೊಂಡವನೇ ನಿಜವಾಗಲೂ ಸುರಕ್ಷಿತ. ಈ ವಿಡಿಯೋ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಯ ಯೋಚನೆ ಬದಲಿಸಿದ್ರೂ ಅದು ಸಾಕು. ಈ ವಿಡಿಯೋ ಅವರಿಗೆ ತಲುಪಲಿ. Like, comment and subscribe.